ಮೊದಲು 4 ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು, ಇದು ಸ್ಯಾರಿ ಪೆಟಿಕೋಟು. 4 ಫೋಲ್ಡಿಂಗ್ ಮಾಡಿಕೊಂಡು ಒಂದು ಚಿಕ್ಕದಿದು ಒಂದು 10 ಇಂಚ್ ತಗೊಳ್ಳಿ ಸಾಕು. ಇದು ಚಿಕ್ಕ ಪೆಟಿಕೋಟು, ಮಕ್ಕಳಿಗಾಗುತ್ತೆ. ಮೇಲಿಂದ ಒಂದು ಇದು 20 ತಗೊಳ್ಳಿ, ಕೆಳಗಡೆನೂ 10 ತಗೊಂಡು ಡಿವೈಡ್ ಮಾಡ್ಕೊಳ್ಳಿ. ಮೇಲೆ 3ರಿಂದ ಕೆಳಗಡೆ 5.5ಗೆ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಬಿಡಿ. ಮತ್ತು ಇದು ಮೇಲ್ಗಡೆ ಶೇಪ್ಗೋಸ್ಕರ ಒಂದು 1/2 ಇಂಚಿಗೆ ಶೇಪ್ ತೆಗೆದುಬಿಡಿ. ಈ ಕಡೆನೂ ಅಷ್ಟೇ 5.5ಗೆ 1/2 ಇಂಚು ಡಿವೈಡ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಳ್ಳಿ. ಈಗ ಸೈಡ್ ಕಟ್ ಮಾಡಿ. ಸೈಡ್ ಅದು ಜಾಸ್ತಿ ಬಟ್ಟೆ ಇರಲಿಲ್ಲ, ಅಷ್ಟೇ ಇತ್ತು, ಅದಕ್ಕೋಸ್ಕರ ಸೈಡ್ ಆ ಥರ ಹಾಕಿದ್ದೀನಿ. ಓಪನ್ ಮಾಡ್ಕೊಂಬಿಡಿ. ಇವಾಗ ಇದು ಶೇಪ್ಗೋಸ್ಕರ ಒಂದು 1/2 ಇಂಚು ಕಟ್ ಮಾಡ್ಕೊಂಬಿಡಿ. ಆಮೇಲೆ ಸೆಂಟ್ರು ಲೈನ್ ಹಾಕಿರ್ತೀವಲ್ವ ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಈ ಕಡೆ ಪೀಸ್ನ ಟರ್ನ್ ಮಾಡಿ ಹಾಕ್ಕೊಳ್ಳಿ. ಮೇಲ್ಗಡೆಗೆ ಚಿಕ್ಕ ಪೀಸೆಲ್ಲ ಮೇಲೆ ಬರಬೇಕು, ದೊಡ್ಡ ಪೀಸು ಕೆಳಗಡೆ ಬರಬೇಕು ಶೇಪಿಗೆ. ನೋಡಿ, ಒಂದರಲ್ಲಿ 2 ಪೀಸ್ ಬರುತ್ತೆ, ಇನ್ನೊಂದರಲ್ಲಿ 4 ಪೀಸ್ ಇರುತ್ತೆ. ಒಂದು ಪೀಸ್ ಮಧ್ಯ ಹಾಕ್ಕೊಳ್ಳಿ, ದೊಡ್ಡ ಪೀಸು ಆ ಕಡೆ ಈ ಕಡೆ ಚಿಕ್ಕದು ಸೇರಿಸ್ಕೊಳ್ಳಿ. ದೊಡ್ಡದು ಮಧ್ಯ ಹಾಕ್ಕೊಂಬಿಡಿ, ಆ ಕಡೆ ಈ ಕಡೆ ಚಿಕ್ಕದು ಸೇರಿಸ್ಕೊಂಬಿಡಿ. ಈಗ ಈ 3 ಪೀಸನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆಗೆ ಪಟ್ಟಿಗೆ ಒಂದು 4 ಇಂಚು ಇಲ್ಲ 5 ಇಂಚು ತಗೊಂಬಿಟ್ಟು ಲೈನ್ ಹಾಕ್ಕೊಂಬಿಡಿ. ಮೇಲ್ಗಡೆಗೆ ಬೆಲ್ಟ್ ಪಾಯಿಂಟ್ ಬರುತ್ತಲ್ಲ ಆ ಪಾಯಿಂಟ್ಗೆ. ಆಮೇಲೆ 2.5 ಇಂಚು ನೆರಿಗೆ ಕೊಡೋದಕ್ಕೆ ಕಟ್ ಮಾಡ್ಕೊಂಬಿಡಿ. ಕ್ಲೀನಾಗಿ ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಬಿಡಿ. ಇದು ಮೇಲ್ಗಡೆ ಬೆಲ್ಟ್ ಪಾಯಿಂಟ್ಗೆ, ಇದು ಬಂದ್ಬಿಟ್ಟು ಕೆಳಗಡೆ ಪೆಟಿಕೋಟಿಗೆ ನೆರಿಗೆ ಕಟ್ ಮಾಡೋದಕ್ಕೆ. ನೀವು ನೆರಿಗೆ ಬೇಡ ಅಂದರೆ ಅದೇ ಥರ ನೆರಿಗೆನೂ ಇಲ್ಲದೇನೂ ಹೊಲಿಬೋದು, ಅದೇ ಥರ ಶೇಪ್ ತೆಗಿಬೇಡಿ ಅಷ್ಟೇ. ನೆರಿಗೆ ಇಲ್ಲದೇನೂ ಅದೇ ಥರನೇ ಒಂದು 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಶೇಪ್ ಹಾಕ್ದೇ ಮಾಡ್ಕೋಬೋದು. ನೋಡಿ, ಇವಾಗ ಏನು ಮಾಡೋಣ, ದೊಡ್ಡ ಪೀಸ್ ಮಧ್ಯ ಆ ಕಡೆ ಈ ಕಡೆ ಪೀಸು ಚಿಕ್ಕ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡೋಣ. ನೋಡಿ, ಮೇಲ್ಗಡೆ ಎಲ್ಲ ಚಿಕ್ಕ ಪೀಸ್ ಬರಬೇಕು, ಕೆಳಗಡೆಗೆಲ್ಲ ಅಗಲ ಇರೋ ಪೀಸ್ ಅಂಬ್ರೆಲಾ ಥರ ಇರುತ್ತೆ, ಆ ಪೀಸು ಕೆಳಗಡೆ ಬರಬೇಕು. ಕರೆಕ್ಟಾಗಿ ಇದು ಚಿಕ್ಕದಿರೋದ್ರಿಂದ ಒಂದು 1/4 ಇಂಚಿಗೆ ಸ್ಟಿಚ್ ಮಾಡೋಣ. ದೊಡ್ಡ ಪೆಟಿಕೋಟ್ ಹೊಲಿದ್ರೆ ನೀವು ಇದಕ್ಕೆ ಒಂದು 1/2 ಇಂಚ್ ತೊಗೋಬೇಕಾಗುತ್ತೆ ಸ್ಟಿಚಿಂಗಿಗೆ. ಇದು ಚಿಕ್ಕದಿರೋದ್ರಿಂದ ಒಂದು 1/4 ಇಂಚ್ ಸಾಕಾಗುತ್ತೆ. ಆ ಕಡೆ ಈ ಕಡೆ 2 ಸೈಡು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಚಿಕ್ಕ ಪೀಸೆಲ್ಲ ಮೇಲೆ ಬರಬೇಕು, ದೊಡ್ಡ ಪೀಸೆಲ್ಲ ಕೆಳಗಡೆ ಬರಬೇಕು. ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಅರ್ಥ ಆಗಲಿ ಅಂತಲೇ ನಿಧಾನ ತೋರಿಸ್ತಾ ಇದ್ದೀನಿ ನೋಡಿ.
ನೋಡಿ ಇವಾಗ 2 ಪೀಸು ಜಾಯಿಂಟ್ ಆಯಿತು. ಇವಾಗ ಬಂದ್ಬಿಟ್ಟು ಎರಡನ್ನೂ ಒಂದ್ರ ಮೇಲೆ ಒಂದು ಆಪೋಸಿಟ್ ಇಟ್ಕೊಳ್ಳಿ. ಹಿಡ್ಕೊಂಬಿಟ್ಟು ಅದನ್ನು ಜಾಯಿಂಟ್ ಮಾಡ್ಕೊಂಬಿಡಿ. ಅದನ್ನು 1/4 ಇಂಚಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಎರಡೂ ಜಾಯಿಂಟ್ ಆಯ್ತು. ಇವಾಗ ಬಂದುಬಿಟ್ಟು ಇದನ್ನು ನೀವು ಪೇಟಿಕೋಟ್ ಆದರೂ ಮಾಡ್ಕೋಬೋದು, ಮಿಡಿ ಆದರೂ ಮಾಡ್ಕೊಬೋದು. ನೆರಿಗೆ ಹಾಕಲಿಲ್ಲ ಅಂದರೆ ಮಿಡಿ ಆಗುತ್ತೆ, ನೆರಿಗೆ ಹಾಕಿದ್ರೆ ಪೇಟಿಕೋಟ್ ಆಗುತ್ತೆ. ಸೈಡು ಒಂದು 1/2 ಇಂಚು ಕಟ್ ಸ್ಟಿಚ್ ಮಾಡ್ಕೊಂಬಿಡಿ. ಆ ಕಡೆ ಈ ಕಡೆ ಎರಡೂ ಸೈಡು. ನೋಡಿ ಇವಾಗ ಆಯಿತು. ಇವಾಗ ಮೇಲ್ಗಡೆಗೆ ನೋಡಿ ಪಟ್ಟಿನ ನಾವು ಎಕ್ಸ್ಟ್ರಾ ಕಟ್ ಮಾಡಿದ್ವಲ್ವ 5 ಇಂಚ್ ಪಟ್ಟಿ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/2 ಇಂಚಿಗೆ ಸ್ಟಿಚ್ ಮಾಡಿ. ಕರೆಕ್ಟಾಗಿ ಒಂದು ಲಾಸ್ಟಿಗೂ ಅದೇ ಥರನೇ ಫೋಲ್ಡಿಂಗ್ ಮಾಡಿ ಕೊಡಬೇಕು. ನೋಡಿ ಸ್ಟಿಚ್ ಆಯ್ತು. ಇವಾಗ ನೋಡಿ ಆ ಥರ ಬರುತ್ತೆ. ಸೀದಾಯಿಂದ ಮೇಲೆ ಆಪೋಸಿಟ್ ಇಟ್ಕೊಂಡು ಹೊಲ್ಕೊಬೇಕು. ಇವಾಗ ಉಲ್ಟಾ ಮಾಡಿಕೊಂಡು ಅದು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ತಿರ್ಗಾ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡಿದ್ರಲ್ಲ ಅದ್ರ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇದು ಫಸ್ಟು ಯಾರೆಲ್ಲ ಟೈಲರಿಂಗ್ ಕಲಿತಾ ಇದ್ದೀರಾ ಅವರಿಗೆ ಯೂಸ್ ಆಗುತ್ತೆ. ಫಸ್ಟು ಟೈಲರಿಂಗ್ ಕಲಿಬೇಕು ಅಂದರೆ ಬೇಸಿಕ್ಕಿಂದನೇ ಕಲ್ತ್ಕೊಂಡ್ರೆ ಬೇಗ ಕಲಿಬೋದು. ಡೈರೆಕ್ಟಾಗಿ ಬ್ಲೌಸ್ ಹೊಲಿತೀನಿ ಅಂದರೆ ಕಷ್ಟ ಆಗುತ್ತೆ. ನೋಡಿ ಈ ಥರ. ಇವಾಗ ಇದಕ್ಕೆ ನೀವು ನೆರಿಗೆ ಕೊಟ್ಟರೆ ಪೆಟಿಕೋಟ್ ಆಗುತ್ತೆ, ಇಲ್ಲ ಅಂದರೆ ಮಿಡಿ ಥರನೂ ಮಾಡ್ಕೋಬೋದು. ಇದನ್ನು 6 ಪೀಸ್ ಮಿಡಿ ಎಲ್ಲ ಅವಾಗೆಲ್ಲ ಬರ್ತಾಯಿತ್ತಲ್ಲ ಅದೇ ಥರ ಇರುತ್ತೆ. ಇವಾಗ ನಾವು ಏನು ಮಾಡೋಣ, ಇದು ನೆರಿಗೆ ಹಾಕೋದಕ್ಕೆ ಪಟ್ಟಿನ ಜಾಯಿಂಟ್ ಮಾಡ್ಕೊಂಬಿಡೋಣ. ಒಂದರಿಂದ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿ ಎಲ್ಲ ಜಾಯಿಂಟ್ ಆದಮೇಲೆ ಒಂದು ಸೈಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಸೈಡು ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ. ಒಂದು ಸೈಡ್ ಏನು ಬೇಡ, ನಿಮ್ಮ ಹತ್ರ ಹೋರ್ಲಾಕಿದ್ರೆ ಹೋರ್ಲಾಕ್ ಮಾಡ್ಕೊಬೋದು, ಇಲ್ಲಾಂದರೆ ಅದೇ ಥರ ಫೋಲ್ಡಿಂಗ್ ಮಾಡಿ ಬಿಟ್ಬಿಡ್ಬೋದು. ಇವಾಗ ನಮ್ಮ ಮೊದಲು ಹೊಲ್ದಿದ್ವಲ್ಲ ಅದಕ್ಕೆ ಮೇಲ್ಗಡೆ ಆಪೋಸಿಟ್ ಇಟ್ಕೊಂಡು ನೆರಿಗೆ ಕೊಡಿ. ಮಾಮೂಲಿ 1 ಇಂಚಿಗಾದರೂ ಕೊಡಿ, 1.5 ಇಂಚಿಗಾದರೂ ಕೊಡಿ. ಫ್ರಿಲ್ ಕೊಡ್ತಾ ಬನ್ನಿ, ಒಂದರಿಂದ ನೋಡಿ ಆ ಥರ ಫ್ರಿಲ್ ಕೊಡ್ತಾ ಬನ್ನಿ. ಕಾಣಿಸ್ತಾ ಇದೆಲ್ಲ. ಈ ಥರ ಒಂದರಿಂದ ಫ್ರಿಲ್ ಕೊಡ್ತಾ ಬನ್ನಿ.
ನೋಡಿ ಈ ಥರ ಫ್ರಿಲ್ಲು ಕೊಡ್ತಾ ಬರಬೇಕು ಒಂದರಿಂದೆ. ಆಮೇಲೆ ವಾಪಸ್ ಟರ್ನ್ ಅದೇ ಥರನೇ ಸ್ವಲ್ಪ ಈ ಥರ ಟರ್ನ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು. ನೋಡಿ ಸ್ಟಿಚ್ ಆಯ್ತು ಇವಾಗ. ಆಮೇಲೆ ವಾಪಸ್ ತಗೊಳ್ಳಿ. ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ ರೆಡಿ ಆಯಿತು ಪೇಟಿಕೋಟು. ನಿಮಗೆ ಈ ಥರ ದೊಡ್ಡದು ಬೇಕು ಅಂದರೆ ಅದು ಒಂದು ವಿಡಿಯೋ ಹಾಕ್ತೀನಿ. ಇವಾಗ ಚಿಕ್ಕದಾಗಿ ಹಾಕಿದ್ದೀನಿ. ಇದೇ ಸೇಮ್ ಮೆಜರ್ಮೆಂಟ್ ತಗೊಂಡು